ವೆಲ್ಕಮ್ ಬ್ಯಾಕ್ ಟು ಸುಮಾ ವಿನಯ್ಸ್ ಕಿಚನ್. ಇವಾಗ ನಾವು ನೋಡ್ತಾ ಇದ್ದೀವಿ ಈರುಳ್ಳಿ ಪಲ್ಯ. ಈರುಳ್ಳಿ ಪಲ್ಯ ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ ಒಂದು 6 ಈರುಳ್ಳಿ, ಬೆಳ್ಳುಳ್ಳಿ 1 ಉಂಡೆ ತಗೊಳ್ಳಿ, ಅದನ್ನು ಚೆನ್ನಾಗಿ ಕುಟ್ಟಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 4 ಸೀಳಿಟ್ಕೊಳ್ಳಿ. ಗರಂ ಮಸಾಲ ಅರ್ಧ ಚಮಚ, ಧನಿಯಾ ಪುಡಿ 1 ಚಮಚ, ಹಸಿಮೆಣಸಿನ ಪುಡಿ 1 ಚಮಚ. ಒಂದು ಪ್ಯಾನ್ ತಗೊಳ್ಳಿ. ಪ್ಯಾನ್ಗೆ ಒಂದು 5 ರಿಂದ 6 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ 1 ಸ್ಪೂನ್, ಉದ್ದಿನಬೇಳೆ 1 ಸ್ಪೂನ್, ಸ್ವಲ್ಪ ಸಾಟ್ ಮಾಡ್ಕೊಳ್ಳಿ. ಇದು ಕಲರ್ ಚೇಂಜ್ ಆಗಬೇಕು. ಇವಾಗ ಸಾಸಿವೆ ಎಲ್ಲ ಚಿಟ್ಟು ಕೊಡ್ತಾ ಇದೆ. ಬೆಳ್ಳುಳ್ಳಿ ಜಜ್ಜಿರೋದು ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ. ಮನೆಗೆ ಬಂದಿದ ತಕ್ಷಣ 10 ನಿಮಿಷದಲ್ಲಿ ಈ ಪಲ್ಯ ನಿಮಗೆ ರೆಡಿ ಆಗಿಬಿಡುತ್ತೆ. ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಆನಿಯನ್ಸ್ ಹಾಕ್ಕೊಂಡಿರ್ತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಲೈಟ್ ಬ್ರೌನ್ ಆಗೋ ತನಕ ಹುರ್ಕೊಳ್ಳೋಣ. ಈಗ ಅರ್ಧ ಫ್ರೈ ಆಗಿದೆ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ನೀರು ಬಿಟ್ಕೊಳ್ಳೋಷ್ಟು ಆಗ್ತಾಯಿದೆ. ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿ. ಅರಿಶಿನ ಎಲ್ಲ ಹಾಕಿದ್ಮೇಲೆ ಒಂದು ಸಲ ನೀಟಾಗಿ ಕೈ ಆಡ್ಕೊಳ್ಳಿ. ನೋಡಿ, ಇವಾಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗ್ತಾಯಿದೆ. ತುಂಬಾ ಬೇಗ ಆಗಿಬಿಡುತ್ತೆ. 5 ರಿಂದ 10 ನಿಮಿಷದೊಳಗೆ ಆಗಿಬಿಡುತ್ತೆ. ಮನೇಲಿ ಏನು ಬೇರೆ ವೆಜಿಟೇಬಲ್ಸ್ ಇಲ್ಲ ಅಂದಾಗ ಈ ಥರ ಈರುಳ್ಳಿ ಪಲ್ಯ ನಿಮಗೆ ದಿಢೀರಂತ ಆಗಿಬಿಡುತ್ತೆ. ಇದು ಈರುಳ್ಳಿ ಆಲ್ಮೋಸ್ಟ್ ಆಗಿದೆ. ಇವಾಗ ಮಸಾಲ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. 5 ನಿಮಿಷದಲ್ಲಿ ರೆಡಿ. ಇವಾಗ ಇದಕ್ಕೆ ಕೊತ್ತಂಬರಿ, ನಿಮಗೆ ಬೇಕಿದ್ರೆ ಹಾಕೋಬೋದು, ಇಲ್ಲ ಇದನ್ನು ಸ್ಕಿಪ್. ಬಿಸಿ ಬಿಸಿಯಾದ ಈರುಳ್ಳಿ ಪಲ್ಯ ತಿನ್ನಲು ರೆಡಿ ಇದೆ.